ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರೈತಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ತುಂಬಿಕೊಳ್ಳಲು ಆಗ್ರಹಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ದೇಸಾಯಿ ಸರ್ಕಲ್ನಿಂದ ಜಮಖಂಡಿ ತಾಲೂಕು ಆಡಳಿತ ಸೌಧದವರೆಗೆ ಸಾಗಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ವರದಿ ಮುತ್ತು ಮಹೇಶ್ ವಾಡ್ಗಿ, ಬಾಗಲಕೋಟೆ. ಸರ್ಕಾರಕ್ಕೆ ಆಗ್ರಹ ಮಾಡೋದಕ್ಕೆ ಏನಂತ ಹೇಳಿತಂದ್ರೆ ಇವತ್ತಿನವರೆಗೂ ಸುಧಾ ನೌಕರಿ ಕರೆದಿಲ್ಲ. ಅವು ನಮ್ಮ ರೈತರ ಮಕ್ಕಳಾಗಲಿ ಸಾಕಷ್ಟು ಜನ ಶಾಲೆ ಕಲ್ತು ಕೂತಾರೋ ಆ ಹುಡುಗರಿಗೆ ಒಂದು ಉದ್ಯೋಗ ಇರ್ಲಾಕ ಒಂದೇ ಸರ್ಕಾರ ನಾವು ಇಲ್ಲಿ ಆರೋಪ ಮಾಡೋದಿಲ್ಲ. ಕೇವಲ ನಾವು ರಾಜ್ಯ ಸರ್ಕಾರ ಅಷ್ಟನ್ನು ಆರೋಪ ಮಾಡೋದಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದೊಳಗೆ 78 ಇಲಾಖೆ ಒಳಗೆ ಸುಮಾರು 9 ಲಕ್ಷ ನೌಕರಸ್ಥರನ್ನ ಅಂದಾಜು 9 ಲಕ್ಷ ನೌಕರಸ್ಥರನ್ನ ಅವ್ರು ತಗೋಬೇಕಾಗೈತಿ. ಇನ್ನು ರಾಜ್ಯ ಸರ್ಕಾರದವ್ರು 43 ಇಲಾಖೆ ಒಳಗೆ 2,84,000 ಮೇಲ್ಪಟ್ಟು ನೌಕರಸ್ಥರನ್ನ ಅವ್ರು ತುಂಬ್ಕೋಬೇಕಾಗೈತಿ. ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲೆ ಕಲ್ತ್ಕೊತಾರ. ಅವರ ಭವಿಷ್ಯವನ್ನು ನಾವು ಕಟ್ಟಿಸುವ ಒಂದು ಉದ್ದೇಶ ಇಟ್ಟುಕೊಂಡ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹ, ತಹಸೀಲ್ದಾರ್ ಅವರಿಗೆ ಅಥವಾ AC ಅವ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡೋದ್ರಿಂದ ಇಡೀ ನಾವು ಎಲ್ಲರೂ ಅವರಿವರೆನ್ನದೇ ಎಲ್ಲರೂ ಕೂಡ ನಾವು ಹೋಗಿ SC ಅವರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಕಬ್ಬಿನ ಫ್ಯಾಕ್ಟ್ರಿಗಳು ಚಾಲೂ ಆಗಿ ಸುಮಾರು 15 ದಿವಸ ಆಯಿತು. ಇನ್ನೂ ತನಕ ನಾವು ದಿನಾಲೂ ರಸ್ತೆ ಮೇಲೆ ಅಡ್ಡಾಡುವಾಗ ನೋಡ್ತೀವಿ, ಕೆಲವೊಂದು ವಾಹನಗಳಿಗೆ ಇನ್ನೂ ರಿಫ್ಲೆಕ್ಟ್ರು ಇಲ್ಲ, ಹಿಂದದ ಕಾರ್ಖಾನೆಯಲ್ಲಿ ಕೊಟ್ಟಂಥ ಬ್ಯಾಚ್ನೂ ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ಹೇಳೋದು ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ಅಣ್ತಮ್ಮರು ಭಾಳ ಇವತ್ತು ಅವ್ರ ಜೀವಕ್ಕೆ ಭಾಳ ಬೆಲೆ ಕೊಡಬೇಕಾಗಿತ್ತು. ಭಾಳಷ್ಟು ನಮ್ಮ ಅಣ್ತಮ್ಮರು ಏನೋ ಒಂದು ನೈಟ್ ಟೈಮಲ್ಲಿ ಯಾವುದೋ ಒಂದು ಗುಂಗಿನೊಳಗೆ ಬಂದ ಮುಂದೆ ರಿಫ್ಲೆಕ್ಟರ್ ಗಾಡಿ ಕಾಣಲಾರ್ದ ಯಾವುದೇ ಒಂದು ಅಪಘಾತಗಳನ್ನಾದ್ರೆ ಆ ಕುಟುಂಬ ಬಡವಾಗಬಾರ್ದು ಅನ್ನೋಂಥ ನಿಟ್ಟಿನೊಳಗೆ ನಾನು ಇವತ್ತು ಈ ತಾಲೂಕಿನ ಚಾಲಕರು ಮತ್ತು ಮಾಲಕರಿಗೆ ವಿನಂತಿ ಮಾಡ್ತೀನಿ. ಜೊತೆಗೆ ಏನು ಟ್ಯಾಕ್ಟರ್ ಟೇಪ್ ಅದಾವಲ್ಲ, ಆ ಟೇಪ್ ಒಂದು ಸ್ವಲ್ಪ DJ ಮೂಲಕ ಏನು ಭಾಳ ಸೌಂಡ್ ಇಟ್ಕೊಂಡು ಹಿಂದೆ ಬರುವಂಥ ವಾಹನಗಳು ಯಾವುದೇ ಅವ್ರಿಗೆ ಗಮನಕ್ಕೆ ಬರಲಾರ್ದ ಅನಾಹುತಗಳು ಆಗೋದಕ್ಕೆ ಭಾಳ ಸಾಧ್ಯತೆ ಐತಿ. ಅಂಥ ನಿಟ್ಟಿನೊಳಗೆ ಅವರು ಗಮನ ಕೊಟ್ಟ ಎಲ್ಲರ ಜೀವ ಭಾಳ ಅಂತ ಮೌಲ್ಯಪ್ಪ. ಅವರು ನಮ್ಮ ಅಣ್ತಾಮ್ರ ಏನು ಇವರು ಸೌಂಡ್ ಹಚ್ಚಿದ್ರೆ ಇವ್ರಿಗೆ ಪಗಾರ ಬರೋಂಗಿಲ್ಲ, ಹೆಚ್ಚಿಗೆ ಒಂದು 50 ಟನ್ ಕಬ್ಬು ಒಂದೇ ಗಾಡಿಗೆ ಹೋಗಂಗಿಲ್ಲ. ದಯವಿಟ್ಟು ನಾನು ವಿನಂತಿ ಏನು ಮಾಡ್ಕೋದಪ್ಪ ಅಂದ್ರೆ ನಿಮ್ಮ ಜೀವ ಇದ್ದಾಗ ಮತ್ತೊಬ್ಬರ ಜೀವಪ್ಪ ತಿಳ್ಕೊಂಡು ನಿಮ್ಮ ಗಾಡಿಗೆ ಯಾವುದೇ ಅದು 4 ಗಾಡಿ ಟೀಲರ್ ಇರಲಿ, 2 ಗಾಡಿ ಇರಲಿ, ಇವತ್ತು ಎತ್ತಿನ ಗಾಡಿ ಇರಲಿ, ಅದಕ್ಕೆಲ್ಲ ರಿಫ್ಲೆಕ್ಟರ್ಗಳನ್ನ ಹಚ್ಕೋಬೇಕು. ಮತ್ತು ರೋಡ್ ಮ್ಯಾಗ ಬಂದ ಬಳಕ ದಯವಿಟ್ಟು ಒಟ್ಟಾರೆ ಇದು ಯಾರಿಗೆ ಕೇಳಿಸದ ಟೇಪ್ನ ಮಾತ್ರ ಹಚ್ಚಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ. ಬರೀ ಕೋರ್ಟ್ನಲ್ಲಿ ಹಿಯರಿಂಗ್ ಮಾಡಿಕೊಳ್ಳುತ್ತಾ ಸರಿಸುಮಾರು 2,84,000 ಹುದ್ದೆಗಳನ್ನು ಖಾಲಿ ಇಟ್ಟುಕೊಂಡು ಸಾರ್ವಜನಿಕವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ವಿದ್ಯಾರ್ಥಿಗಳಿಗೆ ಕೂಡ ಮನವನ್ನು ನೋಯಿಸ್ತಕ್ಕಂಥ ಸರ್ಕಾರ ಈಗ ನಿರ್ಮಾಣ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡು ಸ್ಪರ್ಧಾ ಆಕಾಂಕ್ಷಿಗಳು ಮತ್ತು ನೌಕರಿಗೆ ಅಪೇಕ್ಷೆ ಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ಇದಕ್ಕಾಗಿ ಶುಕ್ರವಾರ ದಿನಾಂಕ 5ನೇ ತಾರೀಕು ರೈತ ಮುಖಂಡರ ನಮ್ಮ ಮುಂದಾಳತ್ವದಲ್ಲಿ ನಾವೆಲ್ಲ ಸ್ಪರ್ಧಾರ್ಥಿಗಳು ಇನ್ನು ಉಳಿದಂಥ ಎಲ್ಲ ಸಂಘಟನೆಗಳೊಂದಿಗೆ ದೇಸಾಯಿ ಸರ್ಕಲ್ದಲ್ಲಿ ಒಟ್ಟುಗೂಡಿ ಮತ್ತು ತಹಶೀಲ್ದಾರ್ ಆಫೀಸು ಮತ್ತು AC ಮೇಡಮ್ ಅವರಿಗೆ ಮನವಿ ಕೊಡೋದ ಮುಖಾಂತರ ಡಿಸೆಂಬರ್ 8ನೇ ತಾರೀಕು ಅಧಿವೇಶನ, ಚಳಿಗಾಲದ ಅಧಿವೇಶನ ನೋಡೋದಕ್ಕೆ ನಾವು ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೋಕ್ಕಾಗಿ ತಾವೆಲ್ಲರೂ ಕೂಡ ಶುಕ್ರವಾರ 5ನೇ ತಾರೀಕಿಗೆ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು, ಶಾಲಾ ಕಾಲೇಜುಗಳು ಎಲ್ಲರೂ ಒಟ್ಟುಗೂಡಿ ವಕೀಲರ ಸಂಘದೊಂದಿಗೆ ಎಲ್ಲರೂ ಕೂಡಿ ನಾವು ಮನವಿ ಕೊಡ್ತೇವೆ. ತಾವೆಲ್ಲರೂ ಕೂಡ ಭಾಗವಹಿಸಬೇಕಾಗಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜಮಖಂಡಿ ತಾಲೂಕಿನ ರಮಾನಿವಾಸ ಹೈವೇಲಿ ಒಂದು ಸಭೆ ಏರ್ಪಾಡು ಮಾಡಿದ್ದೆವು. ಕಾರಣ ಈ ನಮ್ಮ ಕರ್ನಾಟಕ ಸರ್ಕಾರ ಬಹಳಷ್ಟು ವರ್ಷಗಳಿಂದ ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನ ನೌಕರಿ ಕರೆದಿಲ್ಲ. ಅವರು ಓದಿ ಅವರು ತಮ್ಮ ಮನಸ್ಥಿತಿ ಸಹ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಬಂಧುಗಳೇ. ಈಗ ಸಾಧಾರಣ 4-5 ವರ್ಷ ಆಯ್ತು ನೌಕರಿ ಕರೆದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಜಮಖಂಡಿ ತಾಲೂಕಿನ ರೈತ ಸಂಘಟನೆಗಳು, ವಿದ್ಯಾರ್ಥಿ ಪರಿಷತ್ತ, ಈ ನೌಕರಿ ಬಯಸುವಂಥ ಎಲ್ಲ ವಿದ್ಯಾರ್ಥಿಗಳು ಸೇರಿ ಈ ಶುಕ್ರವಾರ ದಿವಸ ಈ ಜಮಖಂಡಿ ದೇಸಾಯಿ ಸರ್ಕಲ್ದಿಂದ ಒಂದು ಪಾದಯಾತ್ರೆ ಮಾಡಿ ಈ ನಮ್ಮ ಈ ಮಿನಿ ವಿಧಾನಸೌಧ AC ಅವರಿಗೆ ಮನವಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು. ಕಾರಣ ಎಲ್ಲ ಒಂದು ನಮ್ಮ ರೈತ ಸಂಘಟನೆಗಳು, ವಿದ್ಯಾರ್ಥಿಗಳು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಕೂಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ.